ಮಾಧ್ಯಮದ ಸಂಗಾತಿಗಳೇ, ಎಲ್ಲ ಹಿರಿಯ ಮುಖಂಡರೇ, ಇವತ್ತು ತಾಲೂಕು ಸೊಸೈಟಿ ಹಿಂದೆ 5 ವರ್ಷದ ಹಿಂದೆ ಕಾಂಗ್ರೆಸ್ಗೆ ಬೆಂಬಲ ನೀಡಿ ಜವಾಬ್ದಾರಿ ಕೊಟ್ಟಿದ್ರು. ಈ 5 ವರ್ಷದಲ್ಲಿ ಸೊಸೈಟಿಯನ್ನು ನೋಡಿದರೆ ಹಿಂದೆ ಯಾವುದೇ ಸಂದರ್ಭದಲ್ಲಿ ಅಭಿವೃದ್ಧಿ ಆಗದೇ ಇರತಕ್ಕಂಥ ಒಂದು ನೋಟ ಅಲ್ಲಿ ಕಾಣಿಸ್ತಾ ಇದೆ. ಅಲ್ಲಿ ಸುಮಾರು 1 ವರ್ಷದಲ್ಲಿ 6 ಕೋಟಿ ರೂಪಾಯಿ ಟ್ರಾನ್ಸಾಕ್ಷನ್ ನಡೆದಿದೆ. ಅಲ್ಲಿ ಸೊಸೈಟಿ ಒಳಗಡೆ ಗೊಬ್ಬರ ಇರ್ಬೋದು, ಔಷಧಿ ಇರ್ಬೋದು, ಡ್ರಿಪ್ ಇರ್ಬೋದು, ಇತರೆ ಹಲವಾರು ರೈತರಿಗೆ ಉಪಯೋಗ ಆಗ್ತಕ್ಕಂಥದ್ದನ್ನು ಅಲ್ಲಿ ತಂದು ಮಾರಾಟ ಮಾಡಿದ್ದಾರೆ. ಇದರ ಜೊತೆಗೆ ಅಲ್ಲೇನು ಯಶಸ್ವಿನಿ ಅಂತಕ್ಕಂಥ ಕಾರ್ಯಕ್ರಮ ಇತ್ತು. ಈ 3,500 ಜನ ಏನು ಶೇರ್ ಹೋಲ್ಡರ್ಸ್ ಇದ್ದಾರೋ ಅದರಲ್ಲಿ ಬಹುಭಾಗ ಎಲ್ರಿಗೂ ಯಶಸ್ವಿನಿ ಮಾಡಿಸಿದ್ದಾರೆ. ಯಾವುದೇ ಶೇರ್ ಹೋಲ್ಡರ್ ಇಂದ ದುಡ್ಡು ಕಟ್ಟಿಸ್ಕೊಂಡಿಲ್ಲ. ಮಂಜುನೇ ತನ್ನ ಕೈಯಿಂದ ದುಡ್ಡು ಹಾಕಿ 26 ಲಕ್ಷ ರೂಪಾಯಿ ಅದನ್ನು ಅಭಿವೃದ್ಧಿಪಡಿಸಿದ್ದಾರೆ. ಜೊತೆಗೆ ಏನು 23 ಸೊಸೈಟಿಗಳಿದೆ ತಾಲೂಕಲ್ಲಿ, ಎಲ್ಲ ಸೊಸೈಟಿಗಳಿಗೆ ಹೇಳಿದರು ನಾವು ಸಾಲ ಕೊಡ್ತೇವೆ, ನೀವು ಬೇಕಾದ ರೈತರಿಗೆ ಬೇಕಾದಂಥ ಇಲ್ಲೇನು ಸೊಸೈಟಿಯಲ್ಲಿದೆ ಅದೆಲ್ಲ ತಗೊಂಡೋಗಿ ರೈತರಿಗೆ ಕೊಡಿ ಅಂತ ಹೇಳಿದರು. ಅದರಲ್ಲಿ ಉಪಯೋಗಿಸ್ಕೊಂಡಿದ್ದು ಒಂದೇ ಒಂದು ಸೊಸೈಟಿ, ಧಮ್ಸನರ ಸೊಸೈಟಿ. ಸುಮಾರು 25 ಲಕ್ಷ ರೂಪಾಯಿ ಅಷ್ಟು ಸಾಲ ಕೊಟ್ಟಿದ್ದರು, ಮತ್ತೆ ವಾಪಸ್ ಕಟ್ಟಿದ್ದಾರೆ ಅವರು. ಅಂದರೆ ಜನಪರವಾಗಿ ಮಾಡಿರ್ತಕ್ಕಂಥ ಸೊಸೈಟಿಯನ್ನ ಇವತ್ತು ಮತ್ತೆ 3,500 ಜನ ವೋಟರ್ಸು 23 ಸೊಸೈಟಿಯ ಅಲ್ಲಿರ್ತಕ್ಕಂಥ ಕೆಲವು ಸೊಸೈಟಿಗಳ ಶೇರ್ ಹೋಲ್ಡರ್ಸ್ ಎಲ್ಲರೂ ಕಾಂಗ್ರೆಸ್ಗೆ ಬೆಂಬಲ ನೀಡಿದ್ದಾರೆ. ಇದರ ಜೊತೆಗೆ ಆಶ್ಚರ್ಯವಾದಂಥದ್ದು ಏನಂತಂದ್ರೆ 13 ಜನರಲ್ಲಿ 11 ಜನರನ್ನು ಇನಾನಮಸ್ ಮಾಡಿದ್ದಾರೆ. ಅಂತಂದ್ರೆ ಕಾಂಗ್ರೆಸ್ ಕೊಟ್ಟಂತ ಗೌರವ. ಈ ತಾಲೂಕಲ್ಲಿ ಸೊಸೈಟಿ ಜನಪರವಾಗಿದೆ, ಜನಪರವಾಗಿ ಕೊತ್ತೂರು ಮಂಜು ಮಾಡಿದ್ದಾರೆ. ಅವರ ಮಾಡಿರೋದಕ್ಕೆ ನಾವೆಲ್ಲರೂ ಬೆಂಬಲ ಆಗಬೇಕು, ಮತ್ತೆ 5 ವರ್ಷ ಅವ್ರ ಕೈಗೆ ಕೊಡಬೇಕು ಅಂತಕ್ಕಂಥ ದಿಕ್ಕಿನಲ್ಲಿ ಇವತ್ತು ಸೊಸೈಟಿಗೆ ಏನು ಬೆಂಬಲ ನೀಡಿ ಸೊಸೈಟಿಗೆ ಬಹುಮತದಿಂದ ಇನಾನಮಸ್ ಮಾಡಿದಾರ ಅವ್ರಿಗೆಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ. ಜೊತೆಗೆ ಇವತ್ತೇನು ನಾಮಿನೇಷನ್ ಹಾಕಿ ಪಾರ್ಟಿ ಗೌರವ ಕೊಟ್ಟು ವಾಪಸ್ ತಗೊಂಡಿದಾರೋ ಅವ್ರಿಗೆಲ್ಲರೂ ಗೌರವ ಸೂಚಿಸ್ತಕ್ಕಂಥ ಇದಕ್ಕೂ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ನನಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ವಂದಿಸಿ ನನ್ನ 4 ಮಾತು ಮುಗಿಸ್ತೀನಿ. ಧನ್ಯವಾದಗಳು.